ಆಕೆಗೆ ಇವ್ರಾಗ ಹೊಟ್ಟೆ ನೋವು ಬಂದ್ಬಿಡ್ತಲ್ಲ ಅದು ಏನಾಗತ್ತದ ಅನ್ನೋದು ನಾ ತಿಳ್ಕೊಬೇಕಾಗಿತ್ತಲ್ಲ. ನಾ ತಿಳ್ಕೊಳ್ಳಿಲ್ಲ. ಆಕೆ ಹಿಂಗೆ ಆಕತ್ತ ನನಗೇನು ಗೊತ್ತಾ. ನಾ ಏನೋ ಅನ್ಕೊನಿ ಈಕಿಗೆ ಹಂಗೆ ಕೂಸು ಹೊಳ್ಳಾಡೋದಕ್ಕೆ ನಡಾನು ಸತ್ತಾವ ಏನೋ ಅನ್ಕೊನಿ. ಆದ್ರೆ ಈಕಿಗೆ ಅಯ್ಯಪ್ಪ ಅಯ್ಯೋ ನನ್ನ ಗಂಡ ಮನೆಗೆ ಬಂದು ಮಾಡ್ತಾನೆ ತಡಿ ನೀನು ಅನ್ನಕತ್ತಾನ. ಏನು ಮಾಡ್ತಾನ? ಹ್ಞೂ ಅಯ್ಯವ್ವ ಗಾಡಿ ಸಪ್ಲಾತ್. ಹ್ಞೂ ಇದು ಸ್ಕೂಟ್ರ್ ಸಲ್ಲ ಇದೆ. ಹೌದೌದು. ನಾನೀಗ ಫೋನೇ ಮಾತಾಡ್ದಂಗೆ ನಾಟಕ ಮಾಡ್ಬೇಕಾಗ್ಯವ್ವ. ಇಲ್ಲ ಅಂದ್ರೆ ನಾನು ಹೊಡೆದಕ್ಕೆ ಬಂದ್ಬಿಡ್ತಾನ. ಇಲ್ಲಾಂದ್ರೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ. ಇದೆಲ್ಲ ಬೇಡ ಬೇಡ. ನಮ್ಮ ಮೊದಲು ಏನಾದ್ರೂ ನಾಟಕ ಮಾಡೋದಕ್ಕೆ ಈಗ. ಹಲೋ ಬೇ ಯವ್ವ. ಹೇಳು ಮಗಳ. ಯವ್ವ ಬೇ ನಮ್ಮ ನಾದ್ನಿಗೆ ಹೊಟ್ಟೆ ನೋವು ಬಂದ್ಬಿಟ್ಟದ ಬೇ ಪಾಪ. ಇವ್ರಾಗ ಆಕೆಗೆ ಹೊಟ್ಟೆ ನೋವು ಬಂದೈತಿ ಬೇ ಯವ್ವ. ಅದ ಲಕ್ಷ್ಮಿ ಅಕ್ಕಗ ಇವ್ರಾಗ ಹೊಟ್ಟೆ ನೋವು ಬಂದೈತಿ. ಯಾಕ ಗೊತ್ತಿಲ್ಲ ಬೇ ಪಾಪ. ಬೆಳಿಗ್ಗೆ ನಾನು ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತ. ಅತ್ತಿ ಬೇರೆ ಐಶ್ವರ್ಯ ಅಕ್ಕನ ಕರ್ಕೊಂಡು ಅಕ್ಕಗೇನೋ ಆರಾಮಿಲ್ಲಂತ ಆಕಿನ ಕರ್ಕೊಂಡು ಅವರು ಬೆಂಗಳೂರಿಗೆ ದವಾಖಾನಿಗೆ ಹೋಗಿದಾರ. ಅದಕ್ಕಾಗಿ ದೊಡ್ಡ ದವಾಖಾನೆ ತೋರಿಸ್ಬೇಕಂತೇಳಿ ಅದಕ್ಕಾಗಿ ಅತ್ತಿ ನನಗೆ ನೋಡ್ಕೊರಿ. ಮತ್ತು ಮನ್ಯಾಗ ಒಬ್ರು ಗಂಡು ಮಕ್ಕಳು ಬೇಕು. ಇವರಿಬ್ರು ಕೆಲ್ಸಕ್ಕೆ ಹೋಗ್ತಾರ. ಅದ್ರಾಗ ಬೇರೆ ಸಂಜು ಮಾಮಾನು ಮತ್ತು ಐಶ್ವರ್ಯ ಅತ್ತಿನೂ ಕೂಡ ಹೋಗಿದ್ರು. ಮತ್ತು ಮನ್ಯಾಗ ಬೇಕಲ್ಲ ಇವರು ಕೆಲ್ಸಕ್ಕೆ ಹೋಗಿದ್ರು. ಅದಕ್ಕೆ ಮಾವಾಗದು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ್ರಿ ಮನ್ಯಾಗ ಇರ್ರಿ. ಮತ್ತು ಲಕ್ಷ್ಮಿನೂ ಹೊಟ್ಟಿಲೆ ಇದೆ ಹೆಣ್ಮಗಳ ಜಾನ್ವಿನೂ ಒಬ್ಬಕ್ಕೆ ಅಕ್ಕಾಳಂತೇಳಿ ಹೋದ್ಲತ್ತಿ. ನಾನು ಎಲ್ಲ ಹಾರೆ ಮಾಡ್ಕೊಂಡು ಬೇ ಮನ್ಯಾಗಿನೆಲ್ಲ ಹಾರೆ ಮಾಡ್ಕೋಬೇಕಾದ್ರೆ ಮದ್ನಾತ ನನಗೆ ತಲೆನೂ ಸಾಕತ್ತಿತ್ತ. ಒಂದೀಟ ಏನೋ ಕುಡ್ಕೊಂತ ಕುಂತಿದ್ನಿ ನಾನು. ಅದು ಏನು ಕುಡಿಯತ್ತೀನಿ ಅಂತ ನಿಂಗೆ ನೆನಪಿಸೋದಕ್ಕೆ ಬರುವ ನ್ಯೂಸ್ ಕುಡಿಯತ್ತಿದ್ನಿ ಏನು ಕುಡ್ಕೊಂತ ಕುಂತಿದ್ನಿ. ಕುಂತಾಗ ಬಂದು ಲಕ್ಷ್ಮಿ ಅಕ್ಕ ಯಾಕೋ ಹೊಟ್ಟೆಯಾಗ ಸಂಕಟ ಆಗತ್ತೇವ ನನಗಂತಂದ್ವಿ. ನನಗರ ಜೀವ ತಡಿಲಿಲ್ಲ. ಹೌದಾ ಅಕ್ಕ ಅಂತೇಳಿ ನೀನು ಏನಾರ ಹೊಟ್ಟೆಯಾಗ ನುಸಾಕತ್ರ ಯಾವ ನಮ್ಮ ತಿಂಗಳಿಗೊಮ್ಮೆ ಹೊಟ್ಟೆ ನುಸಾಕತ್ರದು ಜೀರಿಗೆ ಅದನ್ನ ಮಾಡಿ ಕುದಿಸ್ಕೊಡ್ತೀಯಲ್ಲ ಹಂಗೆ ಕುದಿಸ್ಕೊಂಡು ಬನ್ನಿ ಬ್ಯಾಡ ಅಂದು. ಅದನ್ನ ಅಡುಗೆ ಮನೆ ಹಂಗೆ ಬಿದ್ದೈತಿ. ಮತ್ತೊಳ್ಳೆ ಒಂದಿಟ ಸರ್ಬತ್ ಮಾಡಿಕೊಡ್ಲೇನ ಅಕ್ಕ ಅಂತೇಳಿ ಅನ್ನಿ ಸರ್ಬತ್ ಮಾಡಿಕೊಟ್ನೆ. ಅದನ್ನೂ ಕುಡ್ಲಿಲ್ಲ ಅಕ್ಕಿ. ಯಾಕೋ ನನಗೆ ಭಾಳ ತರಸ ಆಗತ್ತೈತಿ ಜಾನ್ವಿ. ಒಂದಿಟ ನಮ್ಮ ಅಪ್ಪಗೆ ಫೋನ್ ಹಚ್ಚಂದ್ಲ. ಅದಕ್ಕೆ ನಾನು ಮಾವಾಗ ಫೋನ್ ಹಚ್ಚಿ ಬರಾತಿರಿ ಮಾವ ಅನ್ನಿ ಅಲ್ಲೇ ಮತ್ತು ಪಾಪ ಹೇಳಿದ ಮಾವಾಗ ಮೊದ್ಲು ಮೊನ್ನೆ ಆರಾಮಿರಾಕಿಲ್ಲ ಕರೆಂಟ್ ಹೊಡೆದ. ಅದಕ್ಕಾಗಿ ಬರಾತಿರಿ ಮಾವ ಅಂತ ನೀವು ಬರಾಕತ್ತಾರಂತಲ್ವೇ. ಮಾವ ಬಂದರು ಬರುಕ್ಕಂದ್ರೆ ಅವ್ರು ಇಲ್ಲಿ ಬಂದೇನೇ ಇಲ್ಲ ಕೊನೆಯಾಗ. ನನಗೆ ಟಾಯ್ಲೆಟ್ಗೆ ಆಗಿತ್ತು. ನಾ ಟಾಯ್ಲೆಟ್ಗೆ ಹೋಗಿದ್ನಿ. ಅವ್ರು ಬಂದೇನೇ ಇಲ್ಲ ಅಲ್ಲಿ ನಾನು ನೋಡಿದಾರ ಇಲ್ಲಲ್ಲ ಅಲ್ಲಿ ಹೋಗಿದಾರ ಕೆಂತೇಳಿ ತರಾಸ್ ಮಾಡ್ಕೊಂಡು ನೋಡಿ ನಾ ಟಾಯ್ಲೆಟ್ಗೆ ಹೋಗಿದ್ದೀನಿ. ನನಗೆ ಹಟ್ಟತ್ಕೆ ಬೇ ನನಗೂ ಯಾಕೋ ಇದ್ರೆ ಜಡ್ಗ್ಲ ನನಗೂ ನಿಂದ್ರಾತಿಲ್ಲ. ತಿಂಗಳದ ಮುಟ್ಟು ಬಂದುಬಿಡ್ತೇವ. ತರಾಸ ಆಗತ್ತಿತ್ತ ನನಗೆ. ಹೊಟ್ಟೆ ಮನಗಂಡು ಕಡಿಯಾಕತ್ತಿತ್ತು ಬೇ. ಅದಕ್ಕಿನ್ನ ನಾ ಜಳಕ ಮಾಡಿರತ್ತಂತೆ ಜಳಕಕ್ಕೆ ಹೋಗೇನಿ. ಮಾವ ಬಂದಾರ ನಾನು ಕರೆದಾರ. ನಾನು ಕೇಳಿಸೇ ಇಲ್ಲಲ್ಲ ನೀರು ಸೌಂಡ್ದಾಗ. ಅವ್ರು ಅವಸರಕ್ಕೆ ಹಂಗೆ ಹೋಗೇ ಬಿಟ್ಟಾರೇವ. ಪಾಪ ಏನಾತ ಏನೋ. ನನ್ನ ಗಂಡಗೆ ಫೋನ್ ಹಚ್ಚಿನಿವ ಮನೆಗೆ ಬರಾತಂತ ತಡಿ ನಿನ್ನ ಮಾಡ್ತಾನಂತಂದು. ಏನು ನನಗಂತೂ ಹಕ್ಕಿಕತ್ ತಿಳಿವತ್ತೇವ. ನನಗರ ಲಕ್ಷ್ಮಿ ಅಕ್ಕನ ಸಂಬಂಧ ಜಲ್ಲ ಅನ್ನತ್ತೇವ. ಅದ್ರ ಜೀವನದಾಗ ಬರೀ ಕಷ್ಟನ ಕಾಣಕತ್ತೇವ. ಇವ್ರಾಗ ಯವ್ವ ಡೆಲಿವರಿ ಆದ್ರೆ ನಂಜು ಬರ್ತೈತಲ್ಲ ಬೇ. ಆಕೆ ಏನಾರ ಆಗಿ ಸತ್ತು ಹೋಗ್ಬಿಟ್ಟು ನಿನಗೆ ಎದಕ್ಕೆ ಬೇಕು? ನೀ ಯಾಕೆ ತಲೆ ಕೆಡಿಸ್ಕೊತೀಯ ಮಗಳ? ನಿನ್ನ ಜೀವನದಾಗ ನೀ ಆರಾಮದಿಲ್ವ ಅಟ್ಟೀರ ಯವ್ವ? ಹೆಂಗೆ ಸಮಾಧಾನ ಇರಾಕ್ ಬರ್ತೈತಿ? ಅಲ್ಲಾಕಿ ತರಾಸ್ ಮಾಡ್ಕೊಳಕತ್ರ ಅತ್ತಿ ಬೇರೆ ಇಲ್ಲ. ನಾನು ಹೋಗಿದ್ನಿ ಹೆಣ್ಮಗಳಾಗಿ. ನನಗೆ ನೋಡ್ರಿ ಈಗ ಡೇಟಾಗಿ ಹೊಟ್ಟೆ ಒಂದು ಕಡೆ ಆತೈತಿವ ಮನಗಂಡು. ಅಂದ್ರೆ ಅಲ್ಲಿ ಯಾರು ಅದಾರನು ಅದಕ್ಕೆ ಹಂಗೆ ಮಾತಾಡಕತ್ತಿಲ್ಲ. ಹ್ಞೂನವೇ ತರಾಸ ಆಗತೈತಿ. ಗೊತ್ತಾತ್ಬಿಟ್ಟು ನನ್ನ ಮಗಳ. ಸ್ಪೀಕರ್ ಇಡ ನಾನು ಅದು ಜೋರು ಮಾತಾಡ್ತಾನೆ. ಯವ್ವ ಕಿವ್ಯಾಗ ಸದಿ ಹಿಡ್ಕೊಳಕ್ಕಾಗೋತ್ವಿ. ಹೊಟ್ಟೆ ಮನಗಂಡು ಸತೈತಿವ ನನಗೆ. ಇವ್ ಹೊಟ್ಟೆ ಸಾಕತ್ರಿ ಏನು ಮಾಡಬೇಕು? ಅಲ್ಲಿವ ನಿಮ್ಮ ಅತ್ತಿ ಇಲ್ಲಂದ್ರೆ ನಾನಾರ ಬರ್ಲೇನ ಪಾಪ. ಅಲ್ಲ ಲಕ್ಷ್ಮಿ ನೋಡ್ಕೊಳಕ ಮನ್ಯಾಗ ಬೇರೆ ನಮ್ಮ ಸೊಸಿ ಅದಾಳ ಬಿಡು. ಎಲ್ಲ ಮಾಡ್ಕೊತಾಳ ಅಡುಗೆದು. ಒಂದು 2 ದಿನ ಬಂದ ನೋಡ್ಕೊಲೇನ ಅವ್ವ. ಅಲ್ಲ ಪಾಪ ಮತ್ತು ಶಾರದಾ ಯಾವಾಗ ಬರ್ತಾಳಂತ ಶಾರದಕ್ಕ? ಗೊತ್ತಿಲ್ಲವೇ. ನಾನಾದರೂ ಹೋಗಿದ್ದು ನಂದು ಮನಗಂಡು ಹೊಟ್ಟೆ ಕಡೆ ಆತವ. ನಿಂದ್ರಕ್ಕಾಗತ್ತಿಲ್ಲ ನಾನು. ನನಗೂ ಗುಳಿಗೆ ತಂದು ಕೊಡೋರು ಯಾರಿಲ್ಲ. ಅಯ್ಯೋ ಶಿವನ ಅದಕ್ಕೆ ಯಾಕೆ ಹಿಂಗಾತ ಇವ ಪಾಪ. ನೀನು ಬಿಸಿನೀರು ಕಾಸಿ ಹೊಟ್ಟೆ ಮೇಲೆ ಇಟ್ಕೊ ಏನ. ಮತ್ತೆ ನಿನ್ನ ಗಂಡ ಫೋನ್ ಮಾಡಿ ಹೇಳು. ಹಂಗೇನಾರ ಇದ್ರೆ ನಾ ಬರ್ತೇನೆ. ಬೇಕಾರೆ ಶಾರದಾ ಚಿಗೋ ಬರಲಿಲ್ಲ ಅಂತಂದ್ರೆ ನಾ ಬರ್ತೇನೆ ಏನ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಮಗಳ. ಆರಾಮೇರ. ಆಕೆಗೆ ಏನಾಗೋದಿಲ್ಲ. ದೇವ್ರದಾನ. ಶಾರದಾ ಚಿಗವ ಎಷ್ಟೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ಕೊತ ಬಂದಾಳ. ಆಕೆಗೆ ಏನಾಗೋಲ್ಲ. ಅವಾಗ ನಮಗೂ ತಿಳಿಲಿಲ್ಲ ಹೊಳಿಲಿಲ್ಲ. ಈಗ ನನ್ನ ಸೊಸಿ ಬಂದಮೇಲೆ ನನಗೂ ಬುದ್ಧಿ ಬಂದೈತಿ ನನ್ನ ಮಗಳ. ನೀನು ನಿನ್ನ ಗಂಡನ ಜೊತೆ ನಿಮ್ಮ ಮನೆಯವ್ರ ಜೊತೆ ಹೊಂದ್ಕೊಂಡು ಜೀವನ ಮಾಡಕ್ಕೆ ಹೋಗಿ ನನ್ನ ಮಗಳ ಏನ. ಹೊಂದ್ಕೊಂಡು ಜೀವನ ಮಾಡಿದೆ ಅಂದ್ರೆ ಭಾಳ ಉದ್ಧಾರ ಆಕತಿ. ಹಿಂಗೆಲ್ಲ ಅವ್ರದ್ದು ಇವ್ರದವ್ರಿಗೆ ಹೊಟ್ಟೆ ಮಾಡಬೇಡ ನನ್ನ ಮಗಳ. ಇಲ್ಲ ಬೇ ನನಗೂ ಬುದ್ಧಿ ಬಂದೈತೆವ. ಇನ್ನು ಮುಂದೆ ಯಾರಿಗೂ ಏನು ಅನ್ನೋಂಗಿಲ್ಲ. ನನ್ನ ಪಾಡಿಗೆ ನಾ ಇರ್ತೇನೆ ಬೇ. ಎಲ್ಲರನ್ನೂ ಚಲೋ ನೋಡ್ಕೋತೇನೆ. ಅಯ್ಯೋ ಶಿವನೇ ಈಕಿ ಏನೂ ತಪ್ಪು ಮಾಡೇ ಇಲ್ಲ. ಈಕಿ ನಾ ಇಲ್ಲ ನಾ ಬಂದದ್ದು ಗೊತ್ತಿಲ್ಲ ಈಕಿಗೆ. ಆ ಕಡೆ ಒಳ್ಕೊಂತ ಫೋನ್ಯಾಗ ಮಾತಾಡಕತ್ತಾಳ ಪಾಪ. ನಾನು ತಪ್ಪು ತಿಳ್ಕೊಳಲ್ಲ. ಇಲ್ಲ ನಾನು ಏನಾದರೂ ಬಿಸಿನೀರು ಅದು ಇದು ತೊಗೊಂಡು ಇಸ್ಕೊಂಡು ಹೋಗ್ಬೇಕು. ಈಕಿ ಹೊಟ್ಟೆ ನೋವು ಅನ್ನತ್ತಾಳ. ಒಂದು ಗುಳಿಗೆ ತಂದು ಕೊಟ್ಟು ಹೋಗ್ತಾನೆ. ಗುಳಿಗೆ ತೊಗೊಂಬರ್ತಾನೆ ಮೊದಲು. ಯವ್ವ ಹೌದು ಬೇ. ನೀನು ಹಳೆಯ ಹೇಳ್ದೆ. ಏನು 7ರಾಗ ಡೆಲಿವರಿ ಅಂತ ನನಗಿದ?
ಹ್ಞೂ ಬೇ 7ರಾಗ ಡೆಲಿವರಿ ಅಂತ ನಾನು ಫೋನ್ ಹಚ್ಚಿದ್ನಿ. ಇವ ಏನು ಮಾಡಿಬಿಟ್ಟಿದ್ದೀನಿ ನಮ್ಮ ಮಕ್ಕಗೆ ಒಂದಿಷ್ಟು ತ್ರಾಸಾಗತ್ರ ನಂಗೆ ಫೋನ್ ಹಚ್ಚಕ್ಕೆ ಬರೋದಿಲ್ಲ ಅಂತೇಳಿ ನನ್ನ ಬಾಯಿಗೆ ಬಂದಂಗೆ ಬೈಯಕತ್ಬೇ. ಯಾಕೆ ಏನಾತ ನೀ ಅಲ್ಲಿ ಡಾಕ್ಟ್ರ್ ಹೇಳುವಾಗ ಇವು ಫೋನ ಕಟ್ ಮಾಡಿರ್ಕಿಲ್ಲ. 7ರಾಗ ಡೆಲಿವರಿ ಆಕತ್ತಂತ ಆಪ್ರೇಷನ್ ಮಾಡ್ತಾರಂತ ಬೇ. ಹ್ಞೂ ಲಾಕ್ ಉಳಿತೈತಂತ, ಕೂಸು ಉಳಿತೈತಂತ, ಯಾವ ಥರ ಒಂದು ಉಳಿತೈತಂತ. ಯಾವ್ದಾರ ಒಂದು ಉಳ್ದು ಹಾಳು ಬೀಳುವತ್ತಕ ಏನಾರ ಆಗೋತ ಅವ್ರು ಮಾಡಿದ ಪಾಪ ಅವ್ರನ್ನ ಸುಮ್ಮನೆ ಬಿಡ್ತತನ ಮತ್ತೆ ನಿನ್ನ ಮರ ಮರಗಿಸಿದ್ ಬಿಡ್ತತ ನನ್ನ ಮಗಳ. ನಮ್ಮ ಕಣ್ಣೀರಿನ ಶಾಪ ತಟ್ಟೆ ಕಟ್ತತವಕ್ಕ. ಹಂಗದು ಹೋಗುದಿಲ್ಲ ನರಕ ನರಕ ಅನ್ಬಿಸಿ ರವರವರವರವ ಒಕ್ಕ ಮಗಳ. ಆತಾತ ನಿನ್ನ ಗಂಡು ಬಂದ ಮತ್ತೆ ಏನಾರ ಕೇಳಿಸ್ಕೊಂಡು ನಾನು ಎಲ್ಲಿ ಸಾಬ್ರಿ ಚಂದಮ್ಮೆ ನಿನ್ನ ಗಂಡನ ಒಲಿಸ್ಕೊಳ್ಳೋದು ನೋಡ ನೋಡ ಹೇಂತಿ. ಇಲ್ಲ ಅಂದ್ರೆ ಕೊನ್ಯಾಗ ಗಂಡನ ಹೊಲಿಸ್ಕೋಬೇಕ, ಇಲ್ಲಂದ್ರೆ ಅಡಿಯಾಗ ಹೊಲಿಸ್ಕೋಬೇಕ. ಇವು ಯಾರು ನಿನಗೆ ಬಿಟ್ಟಿದ್ದು ನೋಡು. ಹೆಂಗೆ ಹೊಲಿಸ್ಕೋತೀನಿ ನಿನ್ನ ಗಂಡ ನಿನಗೆ ಬಿಟ್ಟಿದ್ದು. ಆಯ್ತು ತಗೋಬಿ. ಏನೋ ಸೌಂಡ್ ಆಗತ್ತೈತಿ ಮತ್ತೆ ಬಂದು ನಾನು ನಡ್ತಾನೆ. ಆಯ್ತು ತಗೋ ನನ್ನ ಮಗಳ ಇಡು. ಅಯ್ಯೋ ಅಮ್ಮ ಅಮ್ಮ. ಜಾನ್ವಿ, ಹೇಳ್ರಿ ಯಾವಾಗ ಬಂದ್ರಿ ದವಾಖಾನಿಂದ? ಅಲ್ಲ ನೀವು ಯಾವಾಗ ಬಂದ್ರಿ? ಅದ ಬಂದ ಚಪ್ಪಲ್ ಕಳಿಯತ್ತಿದ್ನಿ, ನೀನು ಯಾರ್ದೋ ಜೊತೆ ಫೋನ್ನೇ ಮಾತಾಡ್ತಿದ್ದಲ್ಲ. ನಂಗೆ ಹೊಟ್ಟೆ ನುಸಾತತಿ ಅಂತ ಹೇಳತ್ತಿದ್ದಿ. ಅದಕ್ಕೆ ಮತ್ತೆ ಇನ್ನು ನಾವು ದವಾಖಾನಿಗೆ ಹೋಗಿ ಬರೋಕ್ಕಾಗೋದಿಲ್ಲ. ಮತ್ತು ಮನೆಯಾಗಿಂದ ಪರಿಹಾರ ಮಾಡಕ್ಕೆ ಬೇಕಲ್ಲ. ಅದಕ್ಕೆ ಗುಳಿಗೆ ತೊಗೊಂಬಂದು ತಗೋ. ಅಯ್ಯೋ ಗುಳಿಗೆ ಕೊಡ್ರಿ, ಮೊದಲು ತಗೋತೇನೆ. ಹೊಟ್ಟೆ ಮನಗನ್ನು ಸಾಕತೈತಿಪ್ಪ. ಅಯ್ಯೋ ನಂಗಾರ ತಡ್ಕೊಳಕ ಆಗೋದು. ಸಮಾಧಾನ ಮಾಡ್ಕೊ. ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಭಾಳ ಹೊಟ್ಟೆ ನುಸಾಕತ್ರ ಸ್ವಲ್ಪ ಹೊತ್ತು ಮಲ್ಕೊ. ನಾನು ಬಿಸಿನೀರು ಕಾಸ್ಕೊಂಡು ಹೋಗ್ತೀನಿ. ಬಿಸಿನೀರು ತೊಗೊಂಡು ಬಾ ಅಂದ ಅವ್ವ ಅದು. ಅದಕ್ಕೆ ಬಿಸಿನೀರು ಕಾಸ್ಕೊಂಡು ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಹೋಗ್ತೀನಿ. ಅಯ್ಯೋ ಬ್ಯಾಡ್ರಿ, ನಾನು ಚಹಾ ಮಾಡ್ಕೊಡ್ತೀನಿ. ಗುಳಿಗೆ ತೊಗೊಂಡು ಬರ್ತೀನಿ. ನೀವು ಕೈಕಾಲು ಮತ್ತೆ ತಕ್ಕೊರಿ, ಊಟ ಮಾಡುವಂದ್ರೆ ಉಣ್ಣಕ್ಕೆ ಹಚ್ಕೊಡ್ತೀನಿ. ಸರಿ ಆಯ್ತು ಹಂಗಾರೆ. ಏನು ಅಡುಗೆ ಮಾಡಿದಿ? ನಾನು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ನಿ. ಮತ್ತು ಮಾವ ಬೆಂಡೆಕಾಯಿ ಪಲ್ಯ ಜೋಡಿ ಚಪಾತಿ ಹೊಂದಂಗಿಲ್ಲ ಅಂದ್ರೆ ಅದಕ್ಕೆ ಮತ್ತು ರಾಗಿ ರೊಟ್ಟಿ ಮಾಡೀನಿ. ಅದಕ್ಕೆ ಬ್ಯಾಳಿ ತೊಗರಿಬೇಳೆ ಸಾರು ಅನ್ನ ಮಾಡಿದ್ದೀನಿ. ಒಂದೆರಡು ಹಪ್ಪಳ ಅಷ್ಟೇ ಕರ್ದೇನಿ. ಉಪ್ಪಿನಕಾಯಿ ಅಂತೂ ಅದ ವರ್ಷದ್ದು ಅವನ್ನ ಇಟ್ಟೇನಿ. ಸರಿ ಆಯ್ತು ಬಿಡು. ಮತ್ತೆ ನಾ ಹೋಗಿ ಬರ್ತೇನೆ. ಅಕ್ಕಗೆ ಭಾಳ ತ್ರಾಸ ಐತಿ. ರೀ ನಾನು ಬಲ್ಲ. ಅವು ಅವು ಅಂದ್ರಲ್ಲ ಅತ್ತಿ ಬಂದ್ರ? ಬಂದಾಳವ್ವ, ಆಗ ಬಂದಾಳ. ಕರ್ಕೊಂಡು ಬಂದಾರ. ನಾನು ಕರ್ಕೊಂಬನ್ನಿ. ಅವರಲ್ಲೇ ಉಳ್ದಾರ. ಮತ್ತೆ ವೈನಿದ ಆಪ್ರೇಷನ್ ಆಗೈತಂತ ಅವರಲ್ಲೇ ಉಳ್ದಾರ. ಆಪರೇಷನ್ ಆಗೈತಾ? ಏನು ಆಪರೇಷನ್? ಅದು ಕೊಂಡ್ರಲ್ಲಿ ಹೇಳ್ತೀನಿ. ಅವ್ರಿಗೆ ಗರ್ಭ ಚೀಲದ ಮೇಲೆ ಒಂದು ಗಂಟೆ ಇತ್ತಂತೆ. ಅದಕ್ಕೆ ಅದನ್ನು ತೆಗೆದು ಆಪ್ರೇಷನ್ ಮಾಡಿದ್ದಾರೆ. ಅದು ಅವ್ರಿಗೆ ಗೊತ್ತಿರಾಕಿಲ್ಲ. ಅವ್ರಿಗೆ ಏನೋ ಅದು ಆಕ್ಕತ್ತಂತಲ್ಲ. ಈಗ ನಿಂಗೆ ಆಗೈತೆ ಹಂಗೆ ತಿಂಗಳ ಸರಿ ಆಗ್ತಿರ್ಕಿಲ್ಲ ಅಂತ ಅವ್ರು ಗರ್ಭ ಚೀಲ ಮೇಲೆ ಗಂಟೆ ಇದ್ದಿದ್ದಕ್ಕೆ. ಹಾಗಾಗಿ ಅವ್ರಿಗೆ ಇದು ಎಲ್ಲ ಕರೆಕ್ಟಾಗಿ ಆಗೋಂಗೆ ಮಾಡಿ ಅದನ್ನು ಆಪ್ರೇಷನ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಇನ್ನು 2-3 ತಿಂಗಳು ಬೆಡ್ ರೆಸ್ಟ್ ಅವ್ರು ಫುಲ್ಲು. ಹಂಗಾದ್ರೆ ಈ ಕಡೆ ಬರೋದೇ ಇಲ್ಲ ಅವ್ರ? ಬರೋದಿಲ್ಲ. ಎಲ್ಲ ಅವ್ರ ಮನ್ಯಾಗ ಇರ್ತಾರೆ ಅವರು. ಅದಕ್ಕಿಂತ ಸಂಜು ನಾನು ಅಟ್ ಬಂದು ಹೋಗಿ ಮಾಡ್ಕೊತಿರ್ತಾನೆ ಅಷ್ಟೇ. ಇಲ್ಲಿ ಬಂದಮೇಲೆ ಊರಿಗೆ ಇಲ್ಲಾಂದ್ರೆ ಅದು ಆಪ್ರೇಷನ್ ಮುಗಿದ ಮುಗೀತಂತ ಇನ್ನೇನು. ಇನ್ನು ಮುಗಿದು ಅದು ಒಂದು 7 ದಿನ ಆದಮೇಲೆ ಮನೆಗೆ ಇಲ್ಲಿ ಬರ್ತಾರೆ ಅವರು. ಬಂದಮೇಲೆ ಅಣ್ಣ ಏನು ಬರ್ತಾನೆ ಏನು ಮಾಡ್ತಾನೆ ನೋಡ್ಬೇಕಾ. ಮತ್ತು ಅವ ಹೆಂಡತಿ ಜೋಡಿನೇ ಇರಾವಲ್ಲ. ಆಯ್ತು. ನಾ ಹೋಗ್ತೀನಿ. ಮಾತಾಡ್ಕೊಂತ ಕುಂತ್ರೆ ಭಾಳ ತಕ್ಕತಿ. ನೀ ಪಟ ಒಂದು ಸ್ವಲ್ಪ ಗುಳಿಗೆ ತೊಗೊಂಡೆ ಇಲ್ಲ ಕಡಿಮೆ ಆದ ಒಂದು ಸ್ವಲ್ಪ ಮಲ್ಕೋಬೇಕಲ್ಲ. ರೀ ನನಗೂ ಲಕ್ಷ್ಮಿ ಅಕ್ಕನ ನೋಡ್ಬೇಕನ್ಸತ್ತೈತೆ ರೀ. ಹೋಗುನನ್ರಿ? ಬೇಡ. ನಿನಗೂ ಒಟ್ಟು ಅನ್ನತ್ತಿಲ್ಲ. ನಾವು ಅದವಲ್ಲ ಅವ್ವ ನಾನು ಅದವಿ. ಮನ್ಯಾಗ ಬೇಕಲ್ಲ. ಮತ್ತು ನೀನು ಎಲ್ಲರೂ ಅಲ್ಲೇ ಬಂದ್ರೆ ಹೆಂಗೆ? ಸರಿ ಆಯ್ತು ತಗೋರಿ. ನೀವು ಸಿಟ್ಟಿಲೇ ಮನೆಗೆ ಬರ್ತಂತ ತಡಿ ಅಂತಂದ್ರೆ ಯಾಕಂಗಂದ್ರಿ? ಅಯ್ಯೋ ಅಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು ನಂಗೆ. ನೀನು ಅದ್ರಾಗ ಪದೇ ಫೋನ್ ಮಾಡಕತ್ತಿದ್ದಿ. ಅದಕ್ಕೆ ಸಿಟ್ಟು ಬಂದು ಮನೆಗೆ ಬರ್ತಾನೆ ತಡಿ ಬರೋ ಥರ ಸಮಾಧಾನ ಇಲ್ಲ ಅನ್ನೋ ಅಂತ ನೀ ಏನರ ಸಿಟ್ಟು ತಿಳ್ಕೊಂಡೇನ ಮತ್ತೆ? ಇಲ್ಲಪ್ಪ ರೀ, ನನಗೂ ಒಂದು ಆಸೆ ರೀ. ಅಲ್ಲ ನಾವು ಮದುವೆ ಆಗಿ ಎಷ್ಟು ದಿನ ಆಯಿತು, ನಮಗೂ ಮಕ್ಕಳಾಗ್ಬೇಕನ್ನೋ ಆಸೆ ನಿಮಗಿಲ್ಲನ? ಐತಲ್ಲ, ಯಾಕಿಲ್ಲ? ಹಂಗಲ್ಲ ರೀ, ನನಗೆ ನೋಡಿದ್ರೆ 1 ತಿಂಗಳು ನಿಂದಿರ್ತಾನೆ ಇಲ್ಲ. ನನಗೂ ಮಗು ಬೇಕಂತ ಆಸೆ ಆಗತೈತಿ. ಎಷ್ಟು ದಿನ ಅಂತ ನೀವು ಹಿಂಗೆ ದೂರನೇ ಇರ್ತೀರಿ? ಬರೀ ಕೆಲಸ ರಾತ್ರಿ ಆಗಲಿ ಕೆಲಸ ಮಾಡ್ತೀರಿ. ನನ್ನಿಂದ ಬರೀ ದೂರ ಇರೋಕ್ಕೆ ಪ್ರಯತ್ನ ಪಡ್ತೀರಿ. ನಾವು ಒಂದು ಮಗು ಮಾಡ್ಕೊಳ್ಳೋಣ ರೀ. ಅಲ್ಲ ಇನ್ನೊಂದು 2 ತಿಂಗಳು ಹೋಗಲಿ. ಅಕ್ಕನ ಬಾನೆತನ ಎಲ್ಲ ಮುಗಿದು ಹೋಗ್ತತೆ. ಮತ್ತು ಅಕ್ಕನೂ ಗಂಡ ಮನೆಗೆ ಹೋಗ್ತಾಳೆ. ಅದಾದ್ಮೇಲೆ ಅಪ್ಪ ಅವ್ವ ಅವ್ರ ಜೀವನದಾಗ ಇರ್ತಾರೆ. ನಮ್ಮ ಜೀವನದಾಗ ನಾವಿರೋಣ. ಅಣ್ಣ ಅವ್ರ ಜೀವನದಾಗ ಅವ್ರು ಇರ್ತಾರೆ. ಕೂಡಿ ಎಲ್ಲರೂ ಇರೋದು. ಆದರೆ ನಮ್ಮ ಜೀವನದ ಬಗ್ಗೆ ನಾವು ವಿಚಾರ ಮಾಡೋಣ ಅಂತ. ಇನ್ನೂ ಎಷ್ಟು ದಿನ ಕಾಯ್ಬೇಕು ನಾನು? ಅಲ್ಲ ನನಗೂ ಮಗು ಮಾಡ್ಕೋಬೇಕನ್ನೋ ಆಸೆ ಇರಲ್ಲ. ನಾವೇ ಈಗ ಟ್ರೈ ಮಾಡಕತ್ರ ಇನ್ನೂ ಅದು 9 ತಿಂಗಳು 1 ವರ್ಷನೇ ಹೋಗುತ್ತೆ. ಅಲ್ಲಿವರೆಗೂ ಅಂದರೂ ನಮಗೂ ಒಂದು ಮಗು ಆಗುತ್ತಲ್ಲ ರೀ. ಪ್ಲೀಸ್ ರೀ, ನಮಗೂ ಒಂದು ಮಗು ಮಾಡ್ಕೊಳ್ಳೋಣ ರೀ. ನಿಮ್ಮನ್ನ ಅಪ್ಪ ನನ್ನ ನಮ್ಮ ಮಮ್ಮಿ ಅಂತ ಕರೆಯೋಕೆ ಒಂದು ಪಾಪು ಬೇಕು ಅಂತ ಅನ್ನಿಸ್ತಾ ಇದೆ ರೀ. ಸರಿ ಆಯಿತು ಮೇಡಮ್. ನಿಮ್ಮ ಇಚ್ಛೆ ಪ್ರಕಾರನೇ ಆಗಲಿ. ಇದೆಲ್ಲ ಹಾಸ್ಪಿಟಲ್ ಮುಗಿಲಿ. ಆಮೇಲೆ ಮಗು ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡೋಣ. ಸರಿಪ್ಪ ಆಯಿತು. ಈಗ ನಾನು ಹೋಗಿ ಹೊಟ್ಟೆ ನೋವು ಕಡಿಮೆ ಆತ ಮಾತ್ರೆ ತೊಗೊಳ್ಬೇಕು.
ನಾನು ಹೋಗಿ ಬಡ ಬಡ ನಿಮ್ಗೆ ಊಟಕ್ಕೆ ಹಚ್ತೀನಿ ಅತ್ತ ಡಬ್ಬಿನೂ ಕಟ್ತೀನಿ. ಬಿಸಿ ಬಿಸಿ ಚಾ ಮಾಡ್ತೀನಿ ಯಾಲಕ್ಕಿದು ಹಾಕಿ. ಏನ್ರಿ? ಆಯ್ತು ರೀ ಮಹಾರಾಣಿಯವ್ರಿ ಆಯಿತು. ಮನಪ್ಪ ಮನಪ್ಪ. ಯಾಕೆ ಬೇ ಮನ್ಯಾನ ಕರಿಯತಿ? ಅಲ್ಲ ಈ ಎಲ್ಲಿ ಹೋಗ್ಯಾನ ಬೆಳಗಿಂದ ಕಾಣುವಲ್ಲಪ್ಪ ಮನ್ಯಾಗ. ಎಲ್ಲಿ ಹೋಗಿರ್ತಾನ? ಅಡ್ಡಾಡ್ಕೊಂತ ಹೋಗಿರ್ತಾನ ಬಿಡ್ಬೆ. ಅಲ್ಲ ನೀನು ಏನ್ತಿನ ಇಲ್ಲಪ್ಪ ಮನ್ಯಾಗ. ಎಲ್ಲಿ ಹೋಗಿದಾಳೋ ಅಕ್ಕಿ ಪತ್ತೇನೇ ಇಲ್ಲ. ಎಲ್ಲಿ ಹೋಗಿದಾಳಂತ ಗೊತ್ತಿಲ್ಲ. ಈಗ ಮೊಮ್ಮಗನ ನೋಡ್ಕೊಂಬರ್ತಾನಂತ ಹೋಗಿದ್ದಾಳ ಬೇ. ಮೊಮ್ಮಗನ ಮನೆಗೆ ಹೋಗ್ಯಾ ನಂಗಾರ? ಹೊತ್ಕೊಂಡ್ ಬರ್ತಿರ್ಬೇಕಂಗಾರ ಈಡೆಗೆ. ಯವ್ವ ನೆನೆಸ್ಕೊಡ್ದ 100 ವರ್ಷ ಆಯುಷ್ ನೋಡ್ಬೇ ನಿನ್ನ ಸೊಸಿಗೆ ಬಂದೇ ಬಿಟ್ಲು. ಬಂದೇನ? ಅಲ್ಲ ಕೈ ಕಾಲಿಲೇ ಬಂದಿಲ್ಲ. ಮತ್ತೇನ್ರ ಹೊತ್ಕೊಂಡ್ಬರ್ಬೇಕಾಗಿತ್ತ ತಲೆ ಮೇಲೆ ಗಂಟ? ಒಂದೇನು ಹಿಟ್ಟು ಇಡೀ ಗಂಟು ಕೊಟ್ಟು ಕಳಿಸಿದ್ದೆ ರೊಕ್ಕದ ಗಂಟು ನನಗೆ ಹೊತ್ಕೊಂಬ ಅಂತೇಳಿ. ಹಂಗಲ್ಲ ಶ್ರೀಮಂತರ ಮನೆ ಸೊಸಿ ಮನೆಗೆ ಹೋಗಿದಿ ಅಂತದ್ರಾಗ ಬೇರೆ ಮಗನು ದುಡ್ದು ಅಲ್ಲೇ ಇಡಾಕತ್ತಾನು, ಮೊಮ್ಮಗ ಅದಾನು. ಮತ್ತು ನೀನು ಹೊತ್ಕೊಂಡು ಹೋಗಿರ್ತೀಯ ಈಡೆಗೆ. ಮತ್ತು ಅವರು ಹರೀಶ್ ಕಳಿಸಿರ್ತಾರಂತ ಮಾಡಿದ್ನಿವನ. ಏನರ ಚಕ್ಕಲಿ ಚೋಡ ಏನರ ಕೊಟ್ಟು ಕಳಿಸಿರ್ತಾರಂತ ಮಾಡಿದ್ನಿ ಇವನ. ಬರೀ ಕೈಲಿ ಬರತ್ತಿಲ್ಲ ಇವ. ಸುಮ್ಮನೆ ಕುಂದ್ರ ಹತ್ತೀನಿ ತಲೆ ತಿನ್ಬಾರ್ದು ನಂದು ಇಲ್ಲದತ್ತ. ಅಂದ ತೆಲ್ಲು ಸಕತ್ತ. ಯಾಕ್ಲೆ ಏನಾತು? ಏನಾತಂತ ಗೊತ್ತೈತನ? ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ಈ ಸಾರಿ ಏನು ತೋರಿಸ್ತಾ ಇದೀನಲ್ಲ 450 ರೂಪಾಯಿ. ಇದರೊಳಗೆ ಇನ್ನೊಂದು ಪ್ಯಾಟರ್ನ್ ಐತಿ, ಅದನ್ನು ಕೂಡ ತೋರಿಸ್ತೀನಿ. ಇದು ಬಂದು ನಕ್ಲೆಸ್ ಡಿಸೈನ್ ಸಾರಿ. ಇದೆಲ್ಲ ಟ್ರೆಂಡಿಂಗ್ ಇರೋದು ನಕ್ಲೆಸ್ ಡಿಸೈನ್ ಸಾರಿಗ ನಮ್ರತಾ ಗೌಡ ಅವ್ರು ವೇರ್ ಮಾಡಿರೋಂಥ ಪ್ರಿಂಟೆಡ್ ಸಾರಿ ಇದು ಕಮ್ಮಿ ಪ್ರೈಸ್ ಇಂದು 450. ಇದು ಬಂದು ನೋಡ್ರಿ ನಿಮಗೆ ವಿಡಿಯೋನ ಹಾಕಿದ್ದೀನಿ. ಈ ಸಾರಿ ವೇರ್ ಮಾಡಿರೋಂಥ ನಿಮ್ಗೆ ವಿಡಿಯೋ ಹಾಕಿದ್ದೀನಿ ನಾನು. ಸಕ್ಕತ್ತಾಗೈತೆ ಸಾರಿ ಬಂದು ಕ್ವಾಲಿಟಿ ಮಾತ್ರ ನಂಬರ್ 1 ಆಗೈತೆ. ಇದ್ರ ಪ್ರೈಸ್ ಬಂದು ನಿಮಗೆ 950 ರೂಪಾಯಿ ಇರ್ತೈತಿ. ನಿಮ್ಗೆ ಯಾವ್ದಾದ್ರು ಸೀರೆ ಬೇಕಂದ್ರೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ತರ ಸೀರೆ ಕಲರ್ ಐತೆ. ಇದು ಒಂದು ಫೋಟೋ ನಾನು ಹಾಕಿದ್ದೀನಿ ಸೀರೆದು. ಇನ್ನು ಫೋಟೋ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ನಾನು ಒಂದೇ ಫೋಟೋ ಹಾಕಿ ವಿಡಿಯೋ ಹಾಕಿದ್ದೀನಿ. ವೇರ್ ಮಾಡಿದಾಗ ಈ ತರ ಇರುತ್ತೆ. ಇದಕ್ಕೆ ಬ್ಲೌಸ್ ವೈಟ್ ಕಲರ್ ಬರುತ್ತೆ, ಶರ್ಟ್ ಮಾತ್ರ ಪ್ಲೇನ್ ಒಳಗೆ ಬರುತ್ತೆ. ಅನುಶ್ರೀ ಮ್ಯಾಮ್ ವೇರ್ ಮಾಡಿರುವಂಥ ಸಾರಿ ಕಲರ್ ಕಾಂಬಿನೇಷನ್ ಒಳಗೆ ತರಿಸಿದ್ದೀನಿ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ. ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ. 450 ರೂಪಾಯಿ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತೈತಿ. ಮೊದಲೇ ಹೇಳ್ಬಿಡ್ತೀನಿ, ಪ್ರಿಂಟೆಡ್ ಸಾರಿ ಇರ್ತೈತಿ. ನನ್ನ ಕನ್ನಮ್ಮ ಕಲೆಕ್ಷನ್ ಒಳಗೆ ಸಿಗುವಂಥ ಸಾರಿಗಳು ಒಳ್ಳೆ ಕ್ವಾಲಿಟಿ ಆಗಿರ್ತಾವೆ. ಇವು ಬಂದು ನಿಮಗೆ ಪಶ್ಮಿನಾ ಸಾರಿ ಅಂತೇಳಿ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಸಾರಿ ಅದಾವ. ಈ ಸಾರಿ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ 2000 ಈ ತರ 4000 ಮಾಡ್ಕೊಳಕರ. ಅದು ನನ್ನ ಪೇಜಲ್ಲಿ ಮಾತ್ರ ನಿಮಗೆ 950 ರೂಪಾಯಿ ಸಿಗ್ತೈತಿ. ಹಂಗೆ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ನೀವು ಸರ್ಚ್ ಮಾಡಿದಾಗ ನಮ್ಮ ಪೇಜಲ್ಲಿ 950 ರೂಪಾಯಿ ಸಿಗ್ತದೆ. ನೀವು ಯೂಟ್ಯೂಬಲ್ಲಿ ತಗೋತೀನಿ ಅಂದ್ರೂ ಇದು 950 ರೂಪಾಯಿನೇ. ನೋಡಿ ಇಷ್ಟು ಚಂದ ಸಾರಿ ಅದಾವ. ಇವು ಇಷ್ಟು ಚಂದ ಕಲೆಕ್ಷನ್ ಅದಾವ. ಇದರಲ್ಲಿ ಎಲ್ಲ ರಾಜರದು, ಆನೆದು, ನವಿಲು ಎಲ್ಲ ಥರ ಚಿತ್ರನ ಇದು ಕೆತ್ತಿದಂಗೆ ಆಗೈತಿ. ಅಷ್ಟು ಚೆನ್ನಾಗಿದೆ. ಬಾರ್ಡರ್ ಸಾರಿ ಐತಿ. ಇದ್ರ ಬಂದು ನೀವು ತೆಗೆದು ನೋಡ್ರಿ ಪಶ್ಮಿನಾ ಸಾರಿ ಅಂತೇಳಿ. ಇದು ನಿಮಗೆ 2000 ಈ ಥರ ಎಲ್ಲ ಮಾಡ್ತಿರ್ತಾರೆ. ಸ್ಮೂತ್ ಒಳಗೆ ಬಂದಾವ ಇವು ಸಾರಿ. ಇದು ಬಂದು ಅದರೊಳಗೆ ಸೇಮ್ ಭರತನಾಟ್ಯ ಟೈಪೇ. ಇದು ಅದರೊಳಗೆ ಪ್ಲೇನ್ ಒಳಗೆ ಈ ಥರ ಬಾರ್ಡರ್ ಬರುತ್ತೆ. ಇದು ನೋಡಿ ಯಾವ ಥರ ಇದಾವೆ. ಇವು ಒಂದಿಷ್ಟು ಕಲರ್ಸ್ ಅದಾವ. ಇವೆಲ್ಲ 950 ರೂಪಾಯಿ. ಇದು ಬಂದು ನಿಮಗೆ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಅಲ್ಲಿ ಇರುವಂಥ ಸಾರಿ ಬಂದು ಮಿರರ್ ವರ್ಕಿಂದು ಅಂದ್ರೆ ಕನ್ನಡಿ ವರ್ಕಿಂದು ಸಾರಿ ಐತಿ. ಇದು ಬ್ಲೌಸ್ ಮಾತ್ರ ಫುಲ್ ವರ್ಕ್ ಐತಿ. 750 ರೂಪಾಯಿ. ಉಟ್ಟಾಗ ಈ ಥರ ಕಾಣುತ್ತೆ. ನನ್ನ ಹತ್ರ ಮಾತ್ರ ಕ್ರೀಮ್ ಅಷ್ಟೇ ಇದೆ. ಇದು ಬಂದು ಫಸ್ಟ್ಗೆ ತೋರಿಸಿದ್ನಲ್ಲ ನಿಮ್ಗೆ 450 ರೂಪಾಯಿ. ಅದರೊಳಗೆ ಇದು ಬಾರ್ಡರ್ ಸಾರಿ ಬರ್ತೈತಿ. ಇದು ಬಂದು ನಿಮಗೆ 650 ರೂಪಾಯಿ ಇರ್ತೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ 9036882501 ಬೇಕಾದಾಗ ವಾಟ್ಸ್ಆಪ್ ಮಾಡ್ರಿ, ಕರೆ ಮಾಡ್ರಿ. ಇವು ಬಂದು ನಿಮಗೆ 1200 ರೂಪಾಯಿಗೆ 4 ಸಾರಿ. ಬೇಕಾದಾಗ ಅಂತಂದ್ರೆ ಮುಂಜಾನೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಿಮಗೆ ಫೋನ್ ಅಲಾವ್ ಇರುತ್ತೆ. ಸೀರೆ ಯಾರಿಗೆ ಬೇಕಂತಿರಲ್ಲ, ಈ ಸೀರೆ ಆ ಸೀರೆ ಅಂತ ಕೇಳಕ್ ಹೋಗಬೇಡಿ. ಸ್ಕ್ರೀನ್ ಶಾಟ್ ತಗೊಳ್ಳಿ, ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿ. ನಿಮಗೆ ಮೆಸೇಜ್ ಮಾಡಕ್ ಬರಲ್ವಾ, ಫೋನ್ ಮಾಡಿ ಮಾತಾಡಿ, ನಿಮಗೆ ವಿಡಿಯೋ ಕಾಲ್ ಮಾಡಿನೂ ನೋಡ್ಬೋದು. ಇವು 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇವು ಬಂದು ನಿಮಗೆ ಇವು ಸ್ಮೂತ್ ಬಾರ್ಡರ್ ಸಿಲ್ಕ್ ಸಾರಿ ಅದಾವ. 1500 ರೂಪಾಯಿಗೆ 2 ಸಾರಿ ಕೊಡ್ತಾ ಇರ್ತೀನಿ. ಆಫರ್ ಅಲ್ಲಿ 1500 ರೂಪಾಯಿಗೆ 2 ಸಾರಿ ಇದಾವ. ಇದು ಬಂದು ನಿಮಗೆ ಮದುವೆಗೆ ವೇರ್ ಮಾಡುವಂತ ಮದುವೆ ಕಾನ್ಸೆಪ್ಟ್ ಸಾರಿ ಆಗಿರ್ತೈತಿ. 1200 ರೂಪಾಯಿಗೆ ಒಂದು ಪೀಸ್ ಇರುತ್ತೆ ಸಾರಿದು. ಸಕ್ಕತ್ತಾಗದವ ಸಾರಿ, ಶರಗು ಪಲ್ಲು ಎಲ್ಲ ಸಕ್ಕತ್ತಾಗಿದಾವ. ಇವು ಬಂದು ನಿಮಗೆ ಸ್ಮೂತ್ ಸಿಲ್ಕಿ ಸಾರಿ ಆಗಿರ್ತಾವ. ಡೈಲಿ ವೇರ್ ಸಾರಿ 1400 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ನೋಡ್ರಿ ನಿಮಗೆ ಸಾರಿ ಫೋಟೋನು ಹಾಕಿದ್ದೀನಿ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ ಐತೆ. ಫುಲ್ ಸಾರಿ ಎಲ್ಲಾನು ಸ್ಟೋನ್ ವರ್ಕ್ ಇರ್ತೈತಿ. 1100 ರೂಪಾಯಿ ಸಾರಿ. ಕಲರ್ ಅಂತೂ ಇಷ್ಟು ಕಲರ್ ಅವೈಲೇಬಲ್ ಅದಾವ. ಯಾರಿಗೆ ಯಾವ್ದು ಬೇಕೋ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ ಅದಾವ. 850 ರೂಪಾಯಿ. ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿ. ಇದು ಬಂದು ನಿಮಗೆ ನೋಡ್ರಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಈ ತರ 2D ಪ್ಯಾಟರ್ನ್ ತಗೊಂಬಂದಾರೆ. 850 ರೂಪಾಯಿ. ಕಲರ್ ಅಂತೂ ಇಷ್ಟು ಅವೈಲೇಬಲ್ ಅದಾವ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇರ್ತಾವ. ಇದು ಬಂದು ನಿಮಗೆ 699 ಮಾಡಿದ್ದೆ ನಾನು. ಇದ್ರೊಳಗೆ ಒಂದು 2 ಪೀಸ್ ಅಷ್ಟೇ ಉಳಿದವ. ಹಾಗಾಗಿ ಮತ್ತೆ 500 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬಂದು 1000 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಇದು ಬ್ಲೌಸ್ ವರ್ಕ್ ಇರುತ್ತೆ. ಸಾರಿ ಮಾತ್ರ ತುಂಬಾ ಲೈಟ್ ವೇಟ್ ಆಗಿರ್ತದೆ. ಅದು ಇದು ಬಂದು ನಿಮಗೆ 1280 ಮಾಡಿದ್ದೆ ನಾನು. 2D ಪ್ಯಾಟರ್ನ್ ಸಾರಿ 950 ರೂಪಾಯಿ ಕೊಡ್ತಾ ಇದ್ದೀನಿ. ಇದು ಬಂದು ವೈಟ್ ಚೆಕ್ಸ್ ಒಳಗೆ ಕಾಟನ್ ಸಾರಿ ಆಗಿರ್ತೈತಿ. ರೆಡ್ ಕಲರ್ ಬಾರ್ಡರ್ದು. ಮತ್ತೆ ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ. ಫುಲ್ ಸಾರಿ ಎಲ್ಲ ಫುಲ್ ಸ್ಟೋನ್ ವರ್ಕ್ ಇರ್ತೈತಿ. ಮತ್ತೆ ಇದು ಬಂದು ನಿಮಗೆ ಬಾರ್ಡರ್ ಸಾರಿ. ಫಸ್ಟ್ ನಾನೆಲ್ಲ 1700 ರೂಪಾಯಿ ಮಾರಿದ್ದೆ. ಇವಾಗ 1350 ರೂಪಾಯಿಗೆ ಒಂದು ಪೀಸ್ ಕೊಡ್ತಾ ಇದ್ದೀನಿ. 1700 ರೂಪಾಯಿಗೆ ಮಾರಿದ್ದೆ ನಾನು ಅವಾಗ. 950 ರೂಪಾಯಿ ಇರೋ ಸಾರಿನ ಬರೀ 1200 ರೂಪಾಯಿಗೆ 2 ಸಾರಿ ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇದು ಬಂದು ನಿಮಗೆ 1099 ರೂಪಾಯಿಗೆ ಒಂದು ಸಾರಿ ಇರುತ್ತೆ. ಸಕ್ಕತ್ತಾಗೈತೆ ಕುಂದನ್ ವರ್ಕಿಂದು. ಇದು ಬಂದು 550 ರೂಪಾಯಿ ಮಾರೋ ಸಾರಿ. ಸ್ಟೋನ್ ವರ್ಕ್ ಐತೆ ಸಾರಿ ಫುಲ್ ಎಲ್ಲಾನು. ಆದರೆ ನಾನೀಗ 450 ರೂಪಾಯಿ ಕೊಡ್ತಾ ಇರ್ತೀನಿ. ಸ್ಟೋನ್ ವರ್ಕಿಂಗ್ ಡೈಲಿ ವೇರ್ ಸಾರಿ ಐತೆ. ಇದು ಬಂದು ನಿಮಗೆ 550 ರೂಪಾಯಿ ಮಾರೋ ಸೀರೆನ ಡಿಸ್ಕೌಂಟ್ ಅಲ್ಲಿ ನಾನು ನಿಮಗೆ 499 ಕೊಡ್ತಿರ್ತೀನಿ. ಇದು ಬಂದು ಗೋಲ್ಡನ್ ಸಾರಿ. ನೋಡ್ರಿ ಅದ್ರ ವಿಡಿಯೋ ಕೂಡ ಹಾಕಿದ್ದೀನಿ. ನಾನು ಕ್ಯಾಮ್ರಾದೊಳಗೆ ಫೋಟೋ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ವಿಡಿಯೋ ಶೂಟ್ ಮಾಡಿಸಿ ಅದನ್ನ ವಿಡಿಯೋ ಹಾಕಿದೆ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ. 700 ರೂಪಾಯಿ ಕೊಡ್ತಾ ಇದ್ದೀನಿ. 750 ಇರೋದನ್ನ. ಇದು ಬಂದು ನಿಮಗೆ ಇಳಕಲ್ ಬುಟ್ಟ ಸ್ಟಾರ್ ಬುಟ್ಟ ಸಾರಿ, ಇಳಕಲ್ ಟೆಂಪಲ್ ಬಾರ್ಡರ್ ಸಾರಿ ಎಲ್ಲ ಅದಾವ. ಅದ್ರ ರೇಟ್ ಅಂತೂ ಅದಕ್ಕೆ ಕೊಟ್ಟುಬಿಟ್ಟಿದ್ದೀನಿ. ಅಲ್ಲಿ ರೇಟ್ ನೋಡ್ಬಿಟ್ಟು ನೀವು ಫೋನ್ ಮಾಡಿ ಮತ್ತೆ ನೀವು ಎಷ್ಟು ರೇಟ್ ಅಂತ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಅದ್ರ ಮೇಲೆ ರೇಟ್ ಕೊಟ್ಟಿರ್ತೀನಿ. ಇದು ಅನುಶ್ರೀ ಸಾರಿ. ಮತ್ತೆ ಫುಲ್ ರೀಸ್ಟಾಕ್, ಕಂಟಿನ್ಯೂ ಆಗಿ ರೀಸ್ಟಾಕ್ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತಾವ. 450 ರೂಪಾಯಿ. ಇದು ಬಂದು ನೋಡ್ರಿ ನಕ್ಲೆಸ್ ಡಿಸೈನ್ ಸಾರಿ. ನಮ್ರತಾ ಗೌಡ ಅವ್ರು ವೇರ್ ಮಾಡಿರೋಂಥ ಸಾರಿ. ಟ್ರೆಂಡಿಂಗ್ ಅಲ್ಲಿ ಇರುವಂತ ಸಾರಿ. ಡಾರ್ಕ್ ಪಿಂಕ್ ಗೆ ಲೈಟ್ ಬೇಬಿ ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ. ಸಕ್ಕತ್ತಾಗೈತೆ ಸಾರಿ ಬಂದು. ಯಾರಿಗಾದ್ರೂ ಬೇಕಂದ್ರೆ ನೋಡ್ರಿ ಒಂದೇ ಕಲರ್ ಅವೈಲೇಬಲ್ ಐತಿ. ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಐತಿ. ನೋಡಿ ಕಲರ್ ಅಂತೂ ನೋಡಿದ್ರೆ ಸೂಪರ್ ಆಗೈತೆ.